सबसे पहले मैं आपको अल्लाह का परवरदिगार शुक्र है कि हमारे मोहल्ले में कोई भेदभाव नहीं है, कोई हिंदू, कोई मुस्लिम, कोई क्रिश्चियन नहीं है। हमारा मज़हब नहीं सिखाता आपस पे पैर रखना, मज़हब नहीं सिखाता आपस पे पैर रखना। हिंदी है हम, हिंदुस्तान हमारा सारे जहान से अच्छा हिंदुस्तान हमारा। ये हम लोग बहुत खुशनसीब हैं कि हम लोग हिंदुस्तान में पैदा हुए। अभी आप जैसे आप देखें, आप हमारे सारे मीडिया दोस्त लोग देखें कि कितने हम लोग, स्वामी जी कितना अच्छा हमारे इस्लाम के बारे में बोले, और हमारे चर्च के बिशप जो फादर आए थे इन्होंने भी कितने अच्छा बारे बोले। अभी हमारे रामलिंगा रेड्डी साहब मिनिस्टर ऑफ गवर्नमेंट ऑफ कर्नाटका है, इन्होंने भी हमारे बारे में क्या बोले। तो हमारा क्या है, हमारा माहौल, हमारा जो एरिया है तिलक नगर, हम लोग कोई भेदभाव नहीं रखते, हम सभी एक ही हैं। वो हमारे त्यौहार पे आते हैं, हम उनके त्यौहार पे जाते हैं, हम लोग सभी का त्यौहार एक ही समझ कर करते हैं। सर हमारा खुशी से मेहमान हमारे सबसे पहले हबीब सरकार आए थे चेन्नई से, और दूसरा के हमारे स्वामी जी आए थे बिल्ली मठ के, और तीसरा के बिशप के फादर हैं जीसस ब्लेसिंग फादर करके, जीसस ब्लेसिंग चर्च के फादर वो आए थे, और हमारे मिनिस्टर लोग आए थे, हमारे एक्स मेयर लोग आए थे, एक्स कॉर्पोरेटर लोग आए थे। तो इतना बड़ा, इतना बारिश आने भी मजमा में, शायद मैं सोचता हूँ 2 से 2.5 हज़ार आदमी इस बारिश में ये इस बयान को देख रहे हैं। तो हम लोग बहुत खुश हैं कि ये जलसा इतना कामयाब हुआ, और ये जलसे में इतने लोग सभी शामिल हुए, हमें बहुत खुशी है। और किसके तरफ से ये हम लोग हमारे 6 दोस्त लोग हैं। हम लोग साथ, मैं और अदनान हैं, और सादिक हैं, मतीन हैं, और इरशाद हैं। हम लोग सभी मिलके ये प्रोग्राम किए हैं। इसमें सारे मोहल्ले लोग के सभी जुड़े हो गए, हमारे नौजवान कमेटी जुड़ा हो गए, सभी मिलके हम लोग ये प्रोग्राम को सक्सेस किए। यानी कि तिलक नगर नौजवान कमेटी, इंशाल्लाह तिलक नगर नौजवान कमेटी से हम लोग मिलके सब लोग किए। बहुत बहुत शुक्रिया सर। ಶಾಂತಿ ನೆಲೆಸಬೇಕು, ಅವಾಗ ಜನಗಳು ಕಾಲ ಸರಿ ಇರಲಿಲ್ಲ, ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಈ ಒಂದು ಹೊಸ ಪಂಥವನ್ನು ಕಟ್ಟಿದ್ರು. ಮತ್ತು ಅವ್ರಿಗೂ ಕೊನೆಗೆ ಅವ್ರ ಮೇಲೆ ಎಷ್ಟೇ ಏನೇ ಸಾಧನೆ ಮಾಡಿದ್ರು ಕೊನೆಗೆ ಗೆದ್ದಿದ್ದು ಅವರೇ ಅಲ್ವಾ. ಕೊನೆಗೆ ಅವರೇ ಗೆದ್ದು ಇವರು ವಿರೋಧ ಮಾಡೋರಲ್ಲ, ಇವ್ರ ಜೊತೆನೇ ಸೇರ್ಕೊಂಡ್ಮೇಲೆ ಅವರ ಅನುಯಾಯಿಗಳೆಲ್ಲ ಬೇರೆ ಬೇರೆ ದೇಶಗಳಿಗೆ, ಪ್ರಪಂಚದ ಎಲ್ಲ ಕಡೆ ಹೋಗಿ ಒಂದು ಪಂಥವನ್ನು ಕಟ್ಟಿ ಇವತ್ತು ಹೆಚ್ಚು ಜನ ಅನುಯಾಯಿಗಳು ಇರ್ತಕ್ಕಂಥ ಪ್ರವಾದಿ ಮೊಹಮ್ಮದ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಿಮಗೆಲ್ಲರೂ ಕೂಡ ಒಳ್ಳೆಯದು ಮಾಡಲಿ. ಎಲ್ಲ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಇವತ್ತು ಒಂದು ಈದ್ ಮಿಲಾದ್ ಅಂತೇಳಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತೇಳಿ ಒಂದು ಒಳ್ಳೆಯ ಸಂದೇಶ ಕೊಡ್ತಾ ಇದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಭಾರತದಲ್ಲಿ ಹುಟ್ಟಿದ್ದೀವ, ನಾವು ಎಲ್ಲ ಜನರು ನಾವು ಭಾರತೀಯ ಇದ್ದೀವಿ. ಭಾರತ ಅಂದರೆ ಒಂದು ಪ್ರೀತಿ ಮಾಡೋಲ್ಲ ಕಾಣಬಿಡಬೇಕು, ಶಾಂತಿ ಪ್ರಿಯರಾಗಿರಬೇಕು. ನಾವು ಎಲ್ಲರೂ ಒಗ್ಗಟ್ಟಾಗಿ ನಾವು ಎಲ್ಲ ಕಾರ್ಯದಲ್ಲಿ ಮುಂದುವರ್ಸ್ಕೊಂಡು ಹೋಗಬೇಕು. ಯಾವ ಭೇದ ಭಾವ ಇಲ್ಲಾಗಿ ನಾವೆಲ್ಲರೂ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಾಗಿ ನಾವು ಇರಬೇಕಂತ ನಾವು ಆಸೆ ಪಡ್ತೀವಿ. ಇದಕ್ಕೋಸ್ಕರನೇ ನಮ್ಮಲ್ಲಿ ಕರೆದಿದ್ದಾರೆ, ಆ ವಾಕ್ಯನ ಮಾತಾಡಿದ್ದೀನಿ. ಅದು ಮೂಲಕವಾಗಿ ಎಲ್ಲರಿಗೂ ಒಂದು ಸಂದೇಶ ಕೊಡೋಕ್ಕೆ ನಮ್ಮಲ್ಲಿ ದೇವರು ನನಗೆ ಸಹಾಯ ಮಾಡಿದ್ದಾರೆ. ಕೊಟ್ಟಿರುವ ಎಲ್ಲ ಮಕ್ಕಳಿಗೆ ನಾನು ನನ್ನ ಆಶೀರ್ವಾದ ಸಲ್ಲಿಸ್ತಾ ಇದ್ದೀನಿ. ಅದರಿಂದ ಬಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಈ ಮಾತು ಬರಗಲ್ಲ, ಎಲ್ಲರಿಗೂ ಇದು ಹೋಗಲಿ, ಎಲ್ಲರೂ ನಾವು ಒಂದೇ ಅಂತ ತಿಳ್ಕೋಬೇಕು. ಯಾವ ಭೇದ ಭಾವ ಯಾರಲ್ಲಿ ಬರ್ಕೊಡ್ದಂತ ಈ ವಾಕ್ಯ ಬರ ನಮಗೆ ತೋರಿಸ್ಕೊಟ್ಟಿದ್ದೀವಿ. ಎಲ್ಲ ಮನುಷ್ಯನು ಲೋಕದಲ್ಲಿ ಬಾಳುವ ಅನೇಕ ಕುಟುಂಬದಲ್ಲಿ ಜಗಳ ನಡೀತದೆ, ಅವ್ರ ಸಮಾನ ಕಾಣಲ್ಪಡಬೇಕು, ಅವ್ರು ಬೆಳಕಾಗಿರಬೇಕು. ಅದೇ ಪ್ರಕಾರ ಬಂದ್ಬಿಟ್ಟು ಅನೇಕರಿಗೆ ಅವ್ರು ಉಪ್ಪಾಗಿ ಟೇಸ್ಟ್ ಕೊಡೋ ಕಾಣಲ್ಪಡಬೇಕು. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲನೂ ಏಕ್ತಾ ಅಂತ ಹೇಳಿ, ಒಂದೇ ನಾವೆಲ್ಲ ಅಂತೇಳಿ ಒಂದು ಈದ್ ಮಿಲಾದ್ ನಬಿ ಆಚರಣೆ ಮಾಡ್ತಾ ಇದ್ದಾರೆ. ಏನು ಹೇಳ್ತಾರೆ? ಏನೂ ಇಲ್ಲ, ದೇವರ ಸೃಷ್ಟಿಯಲ್ಲಿ ಎಲ್ಲರೂ ಇವ ನಮ್ಮವ ಅನ್ನುವ ಬದುಕು ನಮ್ಮದಾಗಬೇಕು. ಯಾಕೆ ಅಂದರೆ ನಾವೆಲ್ಲ ದೇವರ ಮನೆಯ ಮಕ್ಕಳು. ಈ ವಾಸ್ತವತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಪ್ರಪಂಚದಲ್ಲಿ ಸಮಸ್ಯೆನೇ ಇರೋದಿಲ್ಲ. ನಾವೆಲ್ಲ ನಮ್ಮ ಅಹಂಕಾರ, ಬಿಗುಮಾನಕ್ಕೆ ಸಿಕ್ಕಾಕ್ಕೊಂಡು ಪರಸ್ಪರ ಬಡಿದಾಡ್ತಾ ಇದ್ದೀವಿ. ಇದೆಲ್ಲ ದೂರ ಆಗಬೇಕು ಅಂತಂದರೆ ಇಸ್ಲಾಂ ಅಂತ ಅನ್ನೋಂಥ ಶಾಂತಿ ಮಂತ್ರ ಇದೆಯಲ್ಲ, ಅದನ್ನು ಬದುಕಿನಲ್ಲಿ ಆಚರಣೆ ಮಾಡಿ ತೋರಿಸ್ಬೇಕು, ಬಾಯಿನಲ್ಲಿ ಹೇಳೋದಲ್ಲ. ಈ ರೀತಿ ಎಲ್ಲರಿಗೂ ಪ್ರೇರಣೆ ಕೊಡುವಂಥ ಕೆಲಸ ಇದೆಯಲ್ಲ, ಇದು ಒಳ್ಳೆಯದಾಗಿದೆ.